ಆಸೀನರಾಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ನನ್ನ ಎಲ್ಲ ಸಹೋದ್ಯೋಗಿ ಸಚಿವರುಗಳೇ, ವಿಧಾನಸಭೆಯ ಎಲ್ಲ ಸದಸ್ಯರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಮೇಟಿ ಕುಟುಂಬದ ಎಲ್ಲ ಸದಸ್ಯರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ನಮ್ಮ ಪಕ್ಷದ ನಾಯಕರುಗಳು ನಿಮ್ಮೆಲ್ಲ ಉದ್ದೇಶಿ ಮಾತನಾಡಿದ್ದಾರೆ. ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಉಮೇಶ್ ಮೇಟಿ ಅವರ ಇವತ್ತು ನಾಮಿನೇಷನ್ ಆಗ್ತಕ್ಕಂಥ ಕೊನೆಯ ದಿನ. ಈ ಕೊನೆಯ ದಿನದಲ್ಲಿ ನಾಮಿನೇಷನ್ ಪತ್ರ ಮೇಟಿಯವರು ಹಾಕಿದ್ರು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದು ದಾವಣಗೆರೆಯಲ್ಲಿ ನಾಮಿನೇಷನ್ ಹಾಕಿಸಿ, ಅಲ್ಲಿಂದ ಬಾಗಲಕೋಟೆಗೆ ಬಂದು ಇಲ್ಲಿ ನಾಮಿನೇಷನ್ ಹಾಕಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. 2 ಉಪಚುನಾವಣೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಎರಡೂ ಕ್ಷೇತ್ರಗಳಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಗೆದ್ದಿದ್ದು. ದಾವಣಗೆರೆಯಲ್ಲೂ ಶ್ಯಾಮನೂರು ಶಿವಶಂಕರಪ್ಪನವರು ಗೆದ್ದಿದ್ರು. ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿಯವರು ಗೆದ್ದಿದ್ರು. ಇವರು ಅಕಾಲಿಕ ಮರಣಕ್ಕೆ ತುತ್ತಾದರು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಮಧ್ಯಕಾಲದಲ್ಲೇ ಕಾಲವಾಯ್ತಾರೆ, ಉಪಚುನಾವಣೆಗಳು ಬರ್ತವೆ ಅಂತಕ್ಕಂಥ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಎಚ್.ವೈ. ಮೇಟಿಯವರನ್ನ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿದ್ದೆ. ಎಚ್.ವೈ. ಮೇಟಿಯವರು ಹೇಳಿದ್ರು, ನಾನು ಯಾವ ಕಾರಣಕ್ಕೂ ಕೂಡ ಸಾಯಲ್ಲ, ನಾನು ಬದುಕ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆದರೆ ಅವರು ನಾನು ಭೇಟಿ ಮಾಡಿದ 4-5 ದಿನದಲ್ಲೇ ಕಾಲವಾದರು. 4-5 ದಿನದಲ್ಲೇ ಕಾಲವಾದರು. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೇಟಿಯವರು, ಎಚ್.ವೈ. ಮೇಟಿಯವರು 5 ಸಾರಿ MLA ಆಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಆಮೇಲೆ 2 ಸಾರಿ ಮಂತ್ರಿ ಆಗಿದ್ರು. ಪಾಪ ಜನಪರವಾಗಿ ಕೆಲಸವನ್ನ ಮಾಡಿದ್ದಂಥವ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಯಾವಾಗಲೂ ಕೂಡ ಬಡವರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂಥ ವ್ಯಕ್ತಿ. ಎಲ್ಲ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಗಾಂಧಿಯವರು ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಭೇಟಿಯವರ ಗುಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಯಾರು ದುರ್ಬಲರಿದ್ದಾರೆ ಸಮಾಜದಲ್ಲಿ, ಅವ್ರ ಪರವಾಗಿ ಯಾವಾಗಲೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಭೇಟಿಯವರು ಬಹಳ ಲಾಯಲ್ ಆಗಿದ್ದಂತ ವ್ಯಕ್ತಿ. ಯಾರನ್ನಾರು ನಂಬ್ಕೊಂಡ್ರೆ ಅವರನ್ನ ಯಾವಾಗಲೂ ಕೂಡ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೆಯುವಾಗ ನಾನು ಡಿ ಕೆ ಶಿವಕುಮಾರ್ ಮತ್ತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಜೊತೆ ಮಾತಾಡಿ ಮೇಟಿಯವರ ಮನೆತನಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ರು. ಯಾಕಂತಂದ್ರೆ ನಮ್ಮ ನೀತಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ನೀತಿ, ಯಾರು ಸತ್ತೋಗಿದ್ದಾರೆ ಅವ್ರ ಮನೆಯವರಿಗೆ ಕ್ಯಾಂಡಿಡೇಟ್ ಮಾಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಅದಕ್ಕೋಸ್ಕರವಾಗಿ ದೇಶದ ಮನೆಗೆ ಕೊಡಬೇಕು ಅಂತಕ್ಕಂಥ. ಹಾಗಾಗಿ ಭೇಟಿಯವರ ಮನೆ, ಅವರ 4 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಾನು ಕಳಿಸಿದ್ದೆ, ಬೆಂಗಳೂರಿಗೆ ಕಳಿಸಿದ್ದೆ. ಅಲ್ಲಿ ಕೇಳಿದೆ, ಹೈಕಮಾಂಡ್ ಅವರು ಯಾರು ತೀರ್ಮಾನ ಮಾಡುತ್ತಾರೆ ಅವರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡ್ರು. 4 ಜನನು ಕೂಡ ಒಪ್ಕೊಂಡ್ರು. ಒಪ್ಕೊಂಡು ಹೈಕಮಾಂಡ್ ಜೊತೆ ಮಾತಾಡೋದು ಗಂಡು ಮಕ್ಕಳು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದು. ಅದರಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಹೈಕಮಾಂಡ್ ಅವರು ಉಮೇಶ್ ಮೇಟಿಯವರಿಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇವತ್ತು ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಮೇಟಿಯವರಿಗೆ ಗೌರವ ಬರಬೇಕಾದ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವೆಲ್ಲರೂ ಕೂಡ ಬಾಗಲಕೋಟೆಯ ಜನ, ಬಾಗಲಕೋಟೆ ಮತ್ತು ಗ್ರಾಮೀಣ ಪ್ರದೇಶದ ಜನ ಇವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಅವರಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನೂ ಒಳಗೊಂಡಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಾಮಾಜಿಕ ನ್ಯಾಯ, ಬಸವಣ್ಣವರು ಈ ನಾಡಿನಲ್ಲಿ ಹುಟ್ಟಿದಂಥವ್ರು, ಬಿಜಾಪುರದಲ್ಲಿ ಹುಟ್ಟಿದಂಥವ್ರು, ಅವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ. ನಾವು ಬಸವಣ್ಣವರ ಅನುಯಾಯಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಬಿಜೆಪಿಯವರು ಮಾಡಲಿಲ್ಲ. ಬಹಳ ಮಾತಾಡ್ತಾರೆ, ಹಿಂದೂಗಳ ವಾರಸುದಾರರು ಅಂತಕ್ಕಂಥ ಮಾತುಗಳು. ನಾವೆಲ್ಲ ಹಿಂದೂಗಳಲ್ವಾ?
ಉಮೇಶ್ ಮೇಟಿ ಹಿಂದೂ ಅಲ್ವಾ? ಮೇಟಿಯವರು ಹಿಂದೂ ಅಲ್ವಾ? ನಾವೆಲ್ಲ ಹಿಂದೂ ಅಲ್ವಾ? ಕೂತಿರೋರೆಲ್ಲ ಹಿಂದೂಗಳಲ್ವಾ? ಹಿಂದೂ ಹಿಂದೂ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ, ಅದು ಜನರಿಗೆ ತೋರ್ಪಡಿಸ್ಲಿಕ್ಕೋಸ್ಕರವಾಗಿ ಹೇಳ್ತಕ್ಕಂಥ ಮಾತುಗಳೇ ಹೊರತು ಅವರು ಬಡವರು, ಹಿಂದುಳಿದವರು, ದಲಿತರು, ಮಹಿಳೆಯರು, ರೈತರು ಇವರ ವಿರೋಧಿಗಳು. ಮನುವಾದ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ ಮನುವಾದವನ್ನ ನಾವು ಪಾಲನೆ ಮಾಡಬೇಕು ಅಂತಂದ್ರೆ, ಮನುವಾದ ಏನ್ ಹೇಳ್ತದೆ ಅಂತಂದ್ರೆ, ಬಡವರು, ಮಹಿಳೆಯರು, ರೈತರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವರ ವಿರೋಧಿಗಳು, ಇವರ ವಿರೋಧಿಗಳು. ಅದಕ್ಕೋಸ್ಕರನೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡತಕ್ಕಂಥದ್ದು ಅವರು. ನಮ್ಮ ಗ್ಯಾರಂಟಿ ಯೋಜನೆಗಳು ಜನಪರವಾಗಿ ಇಲ್ವಾ? ಅವು ಏನ್ರಿ ಜನಪರವಾಗಿ ಇದ್ದಾವ ಇಲ್ಲ? ಈ ಯೋಜನೆಗಳನ್ನ ವಿರೋಧ ಮಾಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಮಹಿಳೆಯರಿಗೆ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ದಲಿತರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಹಿಂದುಳಿದವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಸಾಮಾಜಿಕ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಶಕ್ತಿ. ಎಲ್ಲ ಜಾತಿ ಧರ್ಮದ ಜನ ಭೇದ ಭಾವ ಮಾಡದೇನೆ ಎಲ್ಲ ಪಕ್ಷದವರಿಗೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಈಗ ಜಾತ್ಯತೀತವಾಗಿ ಕೊಡ್ತಾ ಇದ್ದೀವಿ. ಈಗ ಭಾರತೀಯ ಜನತಾ ಪಕ್ಷದವರು ಗ್ಯಾರಂಟಿ ಯೋಜನೆಗಳ ಫಲ ಪಡ್ಕೊತಾ ಇಲ್ವಾ? ಪಡ್ಕೊತಾ ಇದ್ದಾರಲ್ಲ? ಎಲ್ಲರಿಗೂ ಕೊಡ್ತೀವಿ. ಫೆಬ್ರವರಿವರೆಗೆ, ಈ ವರ್ಷದ ಫೆಬ್ರವರಿಗೆ 1,21,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. 1,21,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದೇವೆ. ನಾವು ನುಡಿದಂತೆ ನಡೆದಿರುವ ಬಿಜೆಪಿಯವರು ಅಧಿಕಾರದಲ್ಲಿ 4 ವರ್ಷ ಇದ್ರು. 4 ವರ್ಷದಲ್ಲಿ ಏನ್ ಮಾಡಿದರೆ ಹೇಳಿ ನೋಡೋಣ. ಏನ್ ಮಾಡಿದರೆ ಹೇಳಿ ನೋಡೋಣ. 4 ವರ್ಷ ಅಧಿಕಾರದಲ್ಲಿ ಇದ್ರು. ಏನಾದ್ರು ಅಭಿವೃದ್ಧಿ ಕೆಲಸಗಳು ಮಾಡಿದ್ರ? ಓದಿ ಮೆಡಿಕಲ್ ಕಾಲೇಜ್ ಕೊಟ್ರ? ಅಪ್ಪರ್ ಕೃಷ್ಣ 3ನೇ ಹಂತದ ಯೋಜನೆ, ಅಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥ ಜಮೀನ್ದಾರರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರ? ಏನ್ರಿ ಜೆ.ಟಿ. ಪಾಟೀಲ್ರೆ, ಕೊಟ್ರೇನ್ರಿ? ಕೊಡ್ಲಿಲ್ಲ. ಈಗ ಟೀಕೆ ಮಾಡ್ತಾರೆ. ಟೀಕೆ ಮಾಡಕ್ಕೆ ಏನಂತೆ? ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಅಪಪ್ರಚಾರ ಮಾಡೋದ್ರಲ್ಲಿ ನಿಸ್ಸೀಮರು. ಯಾವಾಗ ಬಿಜೆಪಿ ಸುಳ್ಳು ಹೇಳೋದು ಬಿಟ್ರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಹಿಂದಿನೂ 5 ವರ್ಷ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು. ಎಂತದ ಗೌಡ, ಅವನು ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು. 3 ವರ್ಷದಲ್ಲಿ ಏನಾದ್ರು ಮಾಡಿದ್ರ? ಅವ್ರು ನುಡಿದಂತೆ ನಡೆದ್ರ? ಮಾಡಲಿಲ್ಲ. 2018ರಲ್ಲಿ ಪ್ರಣಾಳಿಕೆ ಹೊರಡಿಸಿದ್ರು. 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟರು. 600 ಭರವಸೆಗಳನ್ನು ಕೊಟ್ಟರು. 600 ಭರವಸೆಗಳಲ್ಲಿ 10% ಕೂಡ ಜಾರಿ ಮಾಡಲಿಕ್ಕೆ ಹೋಗಲಿಲ್ಲ. 10% ಕೂಡ ಜಾರಿ ಮಾಡಲಿಲ್ಲ. ಅವ್ರಿಗೆ ವೋಟ್ ಹಾಕ್ಬೇಕಾ? ಅವ್ರಿಗೆ ವೋಟ್ ಹಾಕ್ಬೇಕಾ? ನೀವೇ ಹೇಳಿ. 4 ವರ್ಷ ಅಧಿಕಾರದಲ್ಲಿದ್ದಾಗ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ?
ನಾನು 2016-17 ಘೋಷಣೆ ಮಾಡಿದ್ದೆ. ಈ ಘೋಷಣೆ ಮಾಡಲಿಕ್ಕೆ HY ಮೇಟಿ ಅವರು ಕಾರಣ. ನನಗೆ ಈ ಸಾರಿ ಗೆದ್ದ ಮೇಲೆ ಪ್ರತಿ ಸಾರಿ ಭೇಟಿಯಾದಾಗ ನನಗೆ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಕೊಡಿ, ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಕೊಡಿ, ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಕೊಡಿ ಅನ್ನೋದು ಕೇಳೋದು ಬಿಟ್ಟರೆ ಬೇರೆ ಏನನ್ನು ಕೇಳ್ತಿರ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ಈ ವರ್ಷ ಘೋಷಣೆ ಮಾಡಿದೆ. 2025-26 ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ, ನಾನು ಈ ವರ್ಷ ಮೆಡಿಕಲ್ ಕಾಲೇಜನ್ನು ಕೊಡ್ತೀನಿ ಅಂತ. ಆದ್ರೆ ದುರ್ದೈವ ಮೊನ್ನೆ ಕೆಲವು ದಿನಗಳ ಹಿಂದೆ ನಾನು DK ಶಿವಕುಮಾರ್ ನಾವೆಲ್ಲರೂ ಕೂಡ ಶಂಕುಸ್ಥಾಪನೆ ಮಾಡಿದ ಮೆಡಿಕಲ್ ಕಾಲೇಜ್ಗೆ. ಆದ್ರೆ ಅವ್ರು ಇರಲಿಲ್ಲ. ಇದ್ದಿದ್ರೆ ಸಂತೋಷ ಪಡ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಅವ್ರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜು ನಾವು ಶಂಕುಸ್ಥಾಪನೆಯನ್ನ ಮಾಡೋದು. ಅದು ಶಂಕುಸ್ಥಾಪನೆ ಆಗ್ಬೇಕಾದ್ರೆ, ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಸಿಕ್ಬೇಕಾದ್ರೆ ಅದಕ್ಕೆ ಮೇಟಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಆಮೇಲೆ ಅಪ್ಪರ್ ಕೃಷ್ಣ 3ನೇ ಹಂತ ಪರಿಹಾರ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿದ್ರು. ಇಲ್ಲಿ JT ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಆಮೇಲೆ ನಮ್ಮ ಅಜಯ್ ಸರ್ನಾಯಕ್ ಇದ್ದಾರೆ, ತಿಮ್ಮಾಪುರ್ ಇದ್ದಾರೆ. ಇವ್ರ ಜೊತೆ ಇನ್ನೂ ಅನೇಕ ಜನ ಇವತ್ತಿನವರೆಗೆ ಪರಿಹಾರ ಕೊಡಲಿಲ್ಲ. 4 ವರ್ಷ ಬೇಕಾಗಿತ್ತ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಯಾಕೆ ಕೊಡ್ಲಿಲ್ಲ? ಯಾಕೆ ತೀರ್ಮಾನ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ರೈತ ಮುಖಂಡರುಗಳ ಜೊತೆಗೆ ಶಾಸಕರ ಜೊತೆನಲ್ಲಿ ಮೀಟಿಂಗ್ ಮಾಡಿದೆ. ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ, ಒಪ್ಪಂದದ ಮೂಲಕ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. 1 ಎಕರೆ ತರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳು, ಕುಸ್ಕಿ ಜಮೀನಿಗೆ, ಒಣ ಭೂಮಿಗೆ 30 ಲಕ್ಷ ರೂಪಾಯಿಗಳು. ಅದನ್ನು ಸುಳ್ಳು ಹೇಳ್ತಾರೆ ಬಿಜೆಪಿಯವರು. ಬಜೆಟ್ ನಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡಿಟ್ಟಿದ್ದೇನೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿದಾಗ ಚೆಕ್ಗಳನ್ನು ವಿತರಣೆ ಮಾಡಿದ್ದೀವ ಇಲ್ಲ? ಏನ್ರಿ JT ಪಾಟೀಲ್, ಈ ವರ್ಷ ಎಷ್ಟು ದುಡ್ಡು ಆಗ್ತದೆ, ಯಾರ್ಯಾರು ಮುಂದೆ ಬರ್ತಾರೆ ಕನ್ಸೆಂಟ್ ಆಗಿ ಜಮೀನನ್ನು ಕೊಡ್ಲಿಕ್ಕೆ, ಅವರೆಲ್ಲರಿಗೂ ಕೂಡ ಹಣ ಕೊಟ್ಟೇ ಕೊಡ್ತೀವಿ, ಪರಿಹಾರ ಕೊಟ್ಟೇ ಕೊಡ್ತೀವಿ. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದಾರ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ 13 ವರ್ಷಗಳಾಯ್ತು. 13 ವರ್ಷ ಆಯ್ತು, ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ನಾನು DK ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡೋದು, ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಇವರಿಗೆ ಯಾವ ನೈತಿಕತೆ ಇದೆ? ನಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಯಾವ ನೈತಿಕತೆ ಇದೆ? ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಆದ್ರಿಂದ ಬಿಜೆಪಿ ಅವರು ಇದಾರಲ್ಲ, ಬರೀ ಬುರುಡೆ ದಾಸರು, ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಮನೆ ದೇವರು.
ಆದ್ರಿಂದ ನೀವೆಲ್ಲರೂ ತಿಳ್ಕೋಬೇಕು, ಕಾಂಗ್ರೆಸ್ ಪಾರ್ಟಿ ಮಾತ್ರ ಎಲ್ಲ ಜಾತಿ ಜನರು, ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನ ಪರವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವನು ತಬ್ಲಿ ಮಗ ಇವನನ್ನ ನಿಮ್ಮ ಜೋಳಿಗೆಗೆ ಹಾಕ್ತಾ ಇದ್ದೀವಿ, ಇವರಿಗೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರ ಆಶಯ ಆಮಿಷಗಳಿಗೆ ಒಳಗಾಗಬೇಡಿ. ಬಿಜೆಪಿಯವರ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಚರಂತಿ ಮಠ ಹತ್ರ ದುಡ್ಡಿರ್ಬೋದು, ಗೊತ್ತಿಲ್ಲ ನನಗೆ, ದುಡ್ಡಿಲ್ವಾ? ಅವ್ರ ತಮ್ಮ ಇಲ್ಲೇ ಇದ್ದಾರೆ, ಮಲ್ಲಿಕಾರ್ಜುನ ಚರಂತಿ ಮಠ. ನಾನು ಹಣಕಾಸು ಮುಖ್ಯಮಂತ್ರಿ ಆಗಿರುವಾಗ ಆಗಲೇ ಚರಂತಿ ಮಠ ಅವರ ವಿದ್ಯಾಸಂಸ್ಥೆಗಳಿಗೆ 100 ಎಕರೆ ಜಮೀನನ್ನ ಕೊಟ್ಟದ್ದು ಜೆ.ಎಚ್. ಪಟೇಲ್. ಅದಲ್ದೇನೆ ಜೆ.ಎಚ್. ಪಟೇಲ್ ನಾನು ಇರುವಾಗಲೇನೆ 250 ಇನ್ನೂ ಜಾಸ್ತಿ ಹೇಳ್ತಾ ಇದ್ದಾರೆ ಅವರು. ಅವ್ರ ತಮ್ಮ, ಸ್ವಂತ ತಮ್ಮ, ಹೋದ ಸಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಈ ಸಾರಿ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಶಬ್ದ ಮಾಡಿ ನಮ್ಮ ಜೊತೆ ನಿಂತಿದ್ದಾರೆ. ಅವರ ಬೆಂಬಲನೂ ಕೂಡ ನಮಗಿದೆ, ನಿಮ್ಮ ಬೆಂಬಲನೂ ಕೂಡ ನಮಗಿದೆ, ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ನಮ್ಮ ಮೇಲಿದೆ. ಅದರಿಂದ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಒಂದು 4-5 ದಿನ ಇಲ್ಲೇ ಇರ್ತೀನಿ, ಕ್ಯಾಂಪೇನ್ ಮಾಡ್ತೀನಿ. ಹಳ್ಳಿಗಳಿಗೂ ಬರ್ತೀನಿ, ವಾರ್ಡ್ಗಳಿಗೂ ಬರ್ತೀನಿ. ನೀವೆಲ್ಲರೂ ಕೂಡ ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.